ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಅನ್ನ ನಮ್ಮ ಟೀಮ್ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಕಂಡೀಷನ್ ಒಂದೇ, ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಂತರ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಫೈನಾನ್ಸ್ ರಿಲೇಟೆಡ್ ಏನೇ ಮಾಹಿತಿ ಬೇಕಿದ್ರು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ, ಜೊತೆಗೆ ನಿಮ್ಗೆ ಗೈಡ್ ಕೂಡ ಮಾಡ್ತೀವಿ. ಹಾಗೆ ನಾವ್ಯಾರಿಗೂ ಕಾಲ್ ಮಾಡಿ ಇಂಥದನ್ನ ತಗೊಳ್ಳಿ ಅಂತ ಹೇಳೋದಿಲ್ಲ, ಬಟ್ ನೀವೇ ಇಂಥ ಸರ್ವಿಸ್ ಬೇಕು ಅಂದ್ರೆ ಖಂಡಿತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ, ಏನ್ ಮಾಡ್ಬೇಕು ಅಂತ. ನಮ್ಮಿಂದ ಕಾಲ್ ಬರೋದು ಒಂದೇ ವಿಚಾರಕ್ಕೆ, ನೀವು ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ, ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಅರ್ಧಕ್ಕೆ ನಿಂತಿದ್ರೆ ಅದಕ್ಕೆ ಸಹಾಯ ಮಾಡಕ್ಕೆ ನಮ್ಮ ಟೀಮ್ ಇಂದ ಕಾಲ್ ಬರುತ್ತೆ. ಇನ್ನು ಯಾವುದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ನೀವೇ ಕಾಲ್ ಮಾಡಬೇಕು. ಇನ್ ಕೇಸ್ ನಮ್ಮ ಹೆಸರು ಹೇಳ್ಕೊಂಡು ಯಾರಾದ್ರೂ ಕಾಲ್ ಮಾಡಿದ್ರೆ ಖಂಡಿತ ಅಂತವ್ರನ್ನ ನಂಬಕ್ ಹೋಗ್ಬೇಡಿ. ಈ ಎರಡು ನಂಬರ್ಸ್ ಅನ್ನ ಸೇವ್ ಮಾಡ್ಕೊಳ್ಳಿ. ನಮ್ಮಿಂದ ಕಾಲ್ ಬರೋದು ಈಗಾಗಲೇ ಹೇಳಿದ್ದೀನಿ, ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಗೆ ಸಂಬಂಧಪಟ್ಟಂತೆ ಅಷ್ಟೇ, ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತೆ ಅಲ್ಲ. ಇನ್ನೇನೇ ಸರ್ವಿಸ್ ಬೇಕಂದ್ರೂ ನೀವೇ ಕಾಲ್ ಮಾಡಿ ಕೇಳಿದ್ರೆ ಖಂಡಿತ ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದ್ರೆ, ಮೊದಲಿಗೆ ಇವತ್ತು ಕಮಾಡಿಟೀಸ್ ಭರ್ಜರಿಯಾಗಿ ಡೌನ್ ಆಗಿದ್ದಾವೆ, ಅಥವಾ ಸ್ಲೈಟ್ಲಿ ಕ್ರಾಶ್ ಅಂತ ಬೇಕಿದ್ರು ಕೂಡ ಅದನ್ನ ಕರಿಬಹುದು, ನೋಡಬಹುದು. ಗೋಲ್ಡ್, ಸಿಲ್ವರ್, ಕಾಪರ್ ಪ್ರೈಸಸ್ ಡಿಕ್ಲೈನ್ ಅಪ್ ಟು 13% ಆಫ್ಟರ್ ರೆಕಾರ್ಡ್ ರ್ಯಾಲಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೂರು ಕಮಾಡಿಟೀಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಇತ್ತೀಚಿನ ದಿನಗಳಲ್ಲಿ. ನನಗೆ ಇವನ್ ನಿನ್ನೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವು ಪ್ರಶ್ನೆಗಳು ಬಂದಿದ್ದಾವೆ. ಸಿಲ್ವರ್ ಅಲ್ಲಿ ನಾವು ಈಗ ತಗೊಳ್ಬಹುದಾ ಅಂತ, ಎಂಟರ್ ಆಗ್ಬೋದಾ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ, ಲಾಸ್ಟ್ 1 ಮಂತ್ ಇಂದ ಕೂಡ ಇದನ್ನ ಹೇಳ್ತಾನೆ ಬಂದಿದ್ದೆ. ಕರೆಂಟ್ ಪೊಸಿಷನ್ ಏನಿದೆ ಅದು ಖಂಡಿತ ಕಂಫರ್ಟಬಲ್ ಲೆವೆಲ್ ಅಲ್ಲ ಅಂತ. ಹಾಗಂತ ಇವತ್ತು ಬಿದ್ದಿದೆ ಅಂತಲ್ಲ, ನಾಳೆ ರ್ಯಾಲಿ ಬರ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಈ ಪೊಸಿಷನ್ ಅಲ್ಲಿ ತಗೊಳ್ಳೋದಲ್ಲ. ಯಾಕೆಂತಂದ್ರೆ ಸಿಲ್ವರ್ ಎಸ್ಪೆಷಲಿ ಒಂದು ಡೇಂಜರಸ್ ಮೆಟಲ್. ಯಾಕಂದ್ರೆ ಹಿಸ್ಟ್ರಿಯನ್ನ ನೋಡಿದ್ರೆ ಸಿಲ್ವರ್ ಅಲ್ಲಿ ರೆಕಾರ್ಡ್ ರ್ಯಾಲಿ ಬಂದಂತ ಸಂದರ್ಭದಲ್ಲಿ ರೆಕಾರ್ಡ್ ಕರೆಕ್ಷನ್ ಕೂಡ ಆಗಿದೆ. ಹಾಗಾಗಿ ಇದನ್ನ ಡೇಂಜರಸ್ ಮೆಟಲ್ ಅಂತ ಕರೆಯೋದು. ನಾವು ಒಂದ್ಸಲ ಚಾರ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡಬಹುದು, ನಾನೀಗ ಸಿಲ್ವರ್ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ. 1980s ಅಲ್ಲಿ ನೋಡಬಹುದು, ಡಾಲರ್ಸ್ ಅಲ್ಲಿ ಇದೆ. ಇದು ಆಲ್ಮೋಸ್ಟ್ $38-39 ವರೆಗೂ ಕೂಡ ಹೋಗಿತ್ತು. ಆ ನಂತರ ಕ್ರಾಶ್ ಎಲ್ಗಾಗಿದೆ ನೋಡಬಹುದು, $3.5. 38-39 ಹತ್ರ ಇದ್ದಿದ್ದು $3.5 ಗೆ ಬಂದಿದೆ. 1980 ಇಂದ 1993 ವರೆಗೂ ಕಂಟಿನ್ಯೂಸ್ ಡೌನ್ ಆಗಿದೆ. ನಂತರ ಒಳ್ಳೆ ರ್ಯಾಲಿ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಅಪ್ ಟು 2011 ವರೆಗೂ ನೋಡಬಹುದು, ಆಲ್ಮೋಸ್ಟ್ $50 ವರೆಗೂ ಹೋಗಿದೆ. ನಂತರ ನೋಡಬಹುದು ಯಾವ ರೀತಿ ಕ್ರಾಶ್ ಆಗಿದೆ ಅಂತ, $13 ವರೆಗೂ ಬಂದಿದೆ. ನಂತರ ಈಗ ಮತ್ತೊಮ್ಮೆ ಅದೇ ರೀತಿ ರ್ಯಾಲಿ ಬಂದಿದೆ. ಗೊತ್ತಿಲ್ಲ ಈ ರ್ಯಾಲಿ ಎಲ್ಲಿವರೆಗೂ ಹೋಗುತ್ತೆ ಅಂತ, ಎಲ್ಲಿಂದ ಕರೆಕ್ಷನ್ ಆಗುತ್ತೆ ಅಂತ. ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಡೇಂಜರಸ್ ಚಾರ್ಟ್ ನಮ್ಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೀವು ಜಸ್ಟ್ ಗೂಗಲ್ ಮಾಡಿದ್ರು ಕೂಡ ನೀವು ಇಲ್ಲಿ ನೋಡಬಹುದು, ಇನ್ 1979-80 ಸಿಲ್ವರ್ ಸರ್ಜ್ಡ್ ಫ್ರಮ್ $6 to $49. ನಾವಿಲ್ಲಿ ಚಾರ್ಟ್ ಅಲ್ಲಿ ನೋಡಿದ್ದು ನೋಡಬಹುದು, 35-36 ಕಾಣ್ತಾ ಇದೆ. ಬಟ್ ಆಕ್ಚುಲಿ ಗೂಗಲ್ ಅಲ್ಲಿ ಹೇಳ್ತಾ ಇರೋದು ಅಪ್ ಟು $49 ವರೆಗೂ ಕೂಡ ಹೋಗಿದೆ ಪರ್ ಔನ್ಸ್. ನಂತರ 90% ಕ್ರಾಶ್ ಆಗಿದೆ ಐಯಿಂದ, ಅದರಲ್ಲೂ ಮೋರ್ ದನ್ 90%. ಹಾಗೆ 2011 ನೋಡಬಹುದು, $48 ವರೆಗೂ ಹೋಗಿದೆ. ನಂತರ ಫೆಲ್ ಬೈ ಓವರ್ 75%, 75% ವರೆಗೂ ಕೂಡ ಬಿದ್ದಿದೆ. ಹಾಗಂತ ಈಗಲೂ 90% ಅಥವಾ 75% ಬೀಳುತ್ತೆ ಅಂತ ಅಲ್ಲ, ಬೀಳ್ಬಹುದು, ಬೀಳದೇನೂ ಇರಬಹುದು. ಯಾಕಂದ್ರೆ ಸಿಚುಯೇಷನ್ ಚೇಂಜ್ ಇದೆ, ಆಗಿದ್ದ ಪರಿಸ್ಥಿತಿಗೂ ಈಗಿರೋ ಪರಿಸ್ಥಿತಿಗೂ. ಆದ್ರೆ ಒಂದು ಒಳ್ಳೆ ರ್ಯಾಲಿ ನಂತರ ಡಿಸೆಂಟ್ ಕರೆಕ್ಷನ್ ಅನ್ನಂತೂ ಎಕ್ಸ್ಪೆಕ್ಟ್ ಮಾಡಬಹುದು. ಅಟ್ಲೀಸ್ಟ್ 25-30% ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿ ರ್ಯಾಲಿ ಬಂದ ನಂತರ. ಹಾಗಾಗಿ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು, ಜೊತೆಗೆ ಕನ್ಸಾಲಿಡೇಟ್ ಕೂಡ ಆಗ್ಬಹುದು. ಅಂತಹ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಕರೆಂಟ್ ಪೊಸಿಷನ್ ಏನಿದೆ ಖಂಡಿತ ಇರೋ ಹೋಲ್ಡಿಂಗ್ ಅನ್ನ ಇಟ್ಕೊಳ್ಬಹುದು, ಬಟ್ ಹೊಸದಾಗಿ ತಗೊಳಕಲ್ಲ. ಹಾಗೆ ಸಿಲ್ವರ್ ಅಲ್ಲಿ, ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಬಾರ್ದು ಅಂತಾನೂ ಅಲ್ಲ, ಖಂಡಿತ ಆಸ್ ಎ ಎಡ್ಜ್ ಬಳಸಬಹುದು. ಯಾಕಂದ್ರೆ ಈಕ್ವಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇಲ್ದಾಗ ಕಮೋಡಿಟಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಸ್ಟ್ 1 year ಅಲ್ಲದೆ ಆಗಿರೋದು. ಸಿಲ್ವರ್, ಗೋಲ್ಡ್ ರೆಕಾರ್ಡ್ ರ್ಯಾಲಿಯನ್ನ ಕಂಡಿದ್ದೇವೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ. ಈಕ್ವಿಟಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹೆಡ್ಜ್ ರೀತಿಯಲ್ಲಿ ನೀವು ಬಳಸಬಹುದು ಕಮಾಡಿಟೀಸ್ ಅನ್ನ, ನಮ್ಮ ಪೋರ್ಟ್ಫೋಲಿಯೋ ಹೆಡ್ಜ್ ಮಾಡ್ದಂಗೆ ಅಲ್ಲೊಂದಷ್ಟು ಹೂಡಿಕೆ ಮಾಡೋದ್ರಿಂದ. ಯಾಕಂದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ, ಇಲ್ಲಿಂದ ಅಲ್ಲಿ ರಿಕವರಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಾಗಿದೆ ಈಗಾಗಲೇ ಲಾಸ್ಟ್ 1 year ಅಲ್ಲಿ. ಆ ರೀತಿ ನೀವು ಬಳಸೋದಾದ್ರೆ ಓಕೆ. ಬಟ್ ಈಗ ರ್ಯಾಲಿ ಬಂದಿದೆ, ಇನ್ನೂ ರ್ಯಾಲಿ ಬರುತ್ತೆ ಅಂತ ಏನಾದ್ರೂ ನೀವು ತಗೊಳ್ಳೋಂತ ಪ್ರಯತ್ನವನ್ನ ಮಾಡಿದ್ರೆ ಗೊತ್ತಿಲ್ಲ, ತಗಲಾಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ಈ ಹಿಂದಿನ ರ್ಯಾಲಿಗಳನ್ನ ನೋಡಿ ಎಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ. ಹಾಗಂತ ಈಗಲೂ ಇಷ್ಟೇ ವರ್ಷಗಳ ಕಾಲ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತಾನೂ ಅಲ್ಲ, ಒಂದಷ್ಟು ಬೇಗ ರಿಕವರಿ ಆಗ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂದ್ರೆ, ಗ್ಲೋಬಲ್ ಅನ್ಸರ್ಟೈನಿಟೀಸ್ ಕೂಡ ಕಮಾಡಿಟೀಸ್ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದಿದ್ದಾವೆ.
ಒನ್ಸ್ ಗ್ಲೋಬಲ್ ಅನ್ಸರ್ಟನಿಟೀಸ್ ಕ್ಲಿಯರ್ ಆಯ್ತು ಅಂತಂದ್ರೆ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಯಾಕಂದ್ರೆ ಈಕ್ವಿಟಿ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕೆ ಶುರು ಮಾಡುತ್ತೆ. ಹಾಗಾಗಿ ನಾವು ಪ್ರೈಮರಿ ಅಸೆಟ್ ಅಲೋಕೇಶನ್ ಅಂತ ನೋಡಕ್ಕಾಗೋದಿಲ್ಲ. ಏನೋ ಒಂದಷ್ಟು ಹೋಲ್ಡಿಂಗ್ ಅನ್ನ ಇಟ್ಟು ನಮ್ಮ ಪೋರ್ಟ್ಫೋಲಿಯೋನ ಎಡ್ಜ್ ಮಾಡ್ಕೊಳ್ಬಹುದು ಅಷ್ಟೇ. ಅದನ್ನ ಹೊರತುಪಡಿಸಿದ್ರೆ ಪ್ರೈಮರಿ ಇನ್ವೆಸ್ಟ್ಮೆಂಟ್ ಅಂತೂ ಆಗೋದಿಲ್ಲ ಗೋಲ್ಡ್ ಅಂಡ್ ಸಿಲ್ವರ್. ಯಾಕಂದ್ರೆ ಇವು ಜಸ್ಟ್ ಒನ್ ಟೈಮ್ ಕ್ಯಾಶ್ ಫ್ಲೋ ಕೊಡೋ ಅಂತವು. ಈಕ್ವಿಟಿ ಹಂಗಲ್ಲ, ರೆಗ್ಯುಲರ್ ಕ್ಯಾಶ್ ಫ್ಲೋ ಇರುತ್ತೆ ಥ್ರೂ ಡಿವಿಡೆಂಡ್ಸ್. ಇನ್ನು ಇವತ್ತಿನ ರೆಕಾರ್ಡ್ ಕರೆಕ್ಷನ್ಗೆ ಏನಾದರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡಿದ್ರೆ ಇಲ್ಲಿ 4 ಪ್ರಮುಖ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಯಾಕೆ ಕಮಾಡಿಟಿ ಪ್ರೈಸಸ್ ಅಲ್ಲಿ ಡೌನ್ ಫಾಲ್ ಇದೆ ಅಂತ. ಮೊದಲನೇದಾಗಿ ಪ್ರಾಫಿಟ್ ಬುಕಿಂಗ್ ಒಳ್ಳೆ ರ್ಯಾಲಿ ಬಂದಿತ್ತು. ಮೇ ಬಿ ಒಂದಷ್ಟು ಜನ ಇನ್ವೆಸ್ಟರ್ಸ್ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಪ್ರಾಫಿಟ್ ಬುಕ್ ಅನ್ನ ಮಾಡಿರ್ತಾರೆ. ಜೊತೆಗೆ ತುಂಬಾ ಜನ ಸ್ಟಾರ್ಟಿಂಗ್ ಅನ್ನ ಮಾಡಿ ಕಾಯ್ಕೊಂಡಿದ್ದವರು ಕೂಡ ಇದ್ರು. ಅವ್ರಿಗೆ ಖುಷಿಯಾಗಿರುತ್ತೆ ಇವತ್ತು ಬಿದ್ದಿರೋದನ್ನ ನೋಡಿ. ಲಾಸ್ಟ್ 1 ಮಂತ್ ಇಂದ ಕೂಡ ಸ್ಟಾರ್ಟಿಂಗ್ ಅನ್ನ ಮಾಡಿದ್ರು, ಬಟ್ ಬೀಳೋ ಲಕ್ಷಣವನ್ನ ತೋರಿಸಲಿಲ್ಲ. ತುಂಬಾ ಜನ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಏನಾದ್ರು ಪೊಸಿಷನ್ ಅನ್ನ ಹೋಲ್ಡ್ ಮಾಡಿದ್ರೆ ಮೇ ಬಿ ಪ್ರಾಫಿಟ್ ಕೂಡ ಮಾಡಬಹುದೇನೋ ಅವರು ಶಾರ್ಟ್ ಮಾಡಿರುವಂತವ್ರು. ಏನು ಈಸಿಂಗ್ ಜಿಯೋಪೊಲಿಟಿಕಲ್ ಟೆನ್ಷನ್ ಅಂದ್ರೆ ಸೆಲೆನ್ಸ್ಕಿ ಹಾಗೂ ಪ್ರೆಸಿಡೆಂಟ್ ಟ್ರಂಪ್ ಮಾತುಕತೆ ಆಡ್ತಿದ್ದಾರೆ ರಷ್ಯಾ ಯುಕ್ರೇನ್ ವಾರ್ಗೆ ಸಂಬಂಧಪಟ್ಟಂತೆ. ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಚೀನಾ ಸಪ್ಲೈ ಕನ್ಸ್ಟ್ರೆಂಟ್, ಚೀನಾ ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ಕೆಲವು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಇದನ್ನ, ಬಟ್ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆಕ್ಚುಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸಿಲ್ವರ್ ಅಲ್ಲಿ. CME margin hike. US-based CME Group announced new regulations on Friday. The CME Group, which operates major derivative exchanges such as CME, COMEX, CBOT, and NYMEX, announced it was imposing $25,000 initial margin for March 2026 silver derivative contracts. ಸಿಲ್ವರ್ ಗೆ ಮಾರ್ಜಿನ್ ಏನಿತ್ತು ಅದನ್ನ ಹೈಕ್ ಮಾಡಿದೆ, ಜಾಸ್ತಿ ಮಾಡಿದೆ. ಮುಂಚೆ $20,000 ಇತ್ತು, ಅದನ್ನ $25,000 ಗೆ ಮಾಡಿದೆ. ಇದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ನಾವು ಇಷ್ಟೇನ ನೋಡಿದ್ವಿ ಸಿಲ್ವರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಇನ್ನೊಂದ್ಸಲ ಬೇಕಿದ್ರೆ ನೋಡ್ಕೊಂಡ್ ಬಿಡಿ. 50 ಇಯರ್ ಚಾರ್ಟ್ ಇದೆ ಇಲ್ಲಿ. ಆಕ್ಚುಲಿ ಓಪನ್ ಮಾಡಿರೋದು 1976 ಇಂದ ಇದೆ. ಬಟ್ ಈಗ ಸಾಕಷ್ಟು ಡಿಮಾಂಡ್ ಇದೆ, ಇಂಡಸ್ಟ್ರಿಯಲ್ ಡಿಮಾಂಡ್ ಕೂಡ ಇದೆ ಸಿಲ್ವರ್ಗೆ. ಹಾಗಾಗಿ ನಾವು ಅಷ್ಟು ದೊಡ್ಡ ಮಟ್ಟದ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಈಗ ಬಂದಿರುವಂತಹ ರೆಕಾರ್ಡ್ ರ್ಯಾಲಿಗೆ 25-30% ಅಂತೂ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ, ಇವತ್ತು 12-13% ಬಿದ್ದಿದೆ. ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಒಟ್ಟಿನಲ್ಲಿ ಕೇರ್ಫುಲ್ ಆಗಿರಿ, ಅರ್ಜೆನ್ಸಿ ಬೇಡ ಅಷ್ಟೇ. ಏನು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇಂದ ಒಂದು ಸುದ್ದಿ ಬಂದಿದೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಇನ್ ಕೇಸ್ ನೀವು ಇಲ್ಲಿವರೆಗೂ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಬಂದು ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ ಇಲ್ಲಿ ನೋಡಬಹುದು 3 more ಲಿಂಕ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇದೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇಲ್ಲಿದೆ, ನೋಡಬಹುದು, ಜಾಯ್ನ್ ಆಗಬಹುದು. DAC ಬಗ್ಗೆ ಒಂದು ಅಪ್ಡೇಟ್ ಅನ್ನು ಮಾರ್ಕೆಟ್ ಕೊಟ್ಟಿದ್ದೆ. ಅರೌಂಡ್ 80,000 ಕೋಟಿ ಅಪ್ರೂವಲ್ ಮಾಡಬಹುದು ಅಂತ. 79,000 ಕೋಟಿ ಪ್ರಪೋಸಲ್ ಗೆ ಅಪ್ರೂವಲ್ ಸಿಕ್ಕಿದೆ ನೋಡಬಹುದು. ನೇವಿ ಹಾಗೂ ಏರ್ ಫೋರ್ಸ್ ಗೆ ಸಂಬಂಧಪಟ್ಟಂತೆ, ಇವನ್ ಆರ್ಮಿಗೆ ಕೂಡ. ಏನಕ್ಕೆಲ್ಲ ಇದೆ ಅಂತ ನೋಡಿದ್ರೆ ನೋಡಬಹುದು, ಪ್ರೊಕ್ಯೂರ್ಮೆಂಟ್ ಆಫ್ ಲೈಟರ್ ಮುನಿಷನ್ ಸಿಸ್ಟಮ್ ಫಾರ್ ಆರ್ಟಿಲರಿ ರೆಜಿಮೆಂಟ್ಸ್, ಲೋ ಲೆವೆಲ್ ಲೈಟ್ ವೇಟ್ ರಾಡಾರ್ಸ್, ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅಮ್ಯುನಿಷನ್ ಫಾರ್ ಪಿನಾಕಾ ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್, ಇಂಟಿಗ್ರೇಟೆಡ್ ಡ್ರೋನ್ ಡಿಟೆಕ್ಷನ್ ಅಂಡ್ ಇಂಟ್ರಡಕ್ಷನ್ ಸಿಸ್ಟಮ್, ಇವುಗಳಿಗೆ ಸಂಬಂಧಪಟ್ಟಂತೆ. ಹಾಗೆ ನೇವಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ BL ಫೋಕಸ್ ಅಲ್ಲಿ ಇತ್ತು ಇವತ್ತು. ಯಾಕಂದ್ರೆ ರಾಡಾರ್ಸ್ ಗೆ ಸಂಬಂಧಪಟ್ಟಂತೆ ಹಲವು ಅಪ್ರೂವಲ್ಸ್ ಇದೆ ಇದರಲ್ಲಿ. ಇನ್ನು ಪಿನಾಕಾ ಮಿಸೈಲ್ ಏನಿದೆ ಇದನ್ನ ನೋಡುವಂತದ್ದು ಸೋಲಾರ್ ಇಂಡಸ್ಟ್ರೀಸ್. ಹಾಗೆ BDL ಗೆ ಕೂಡ ಅಡ್ವಾಂಟೇಜ್ ಅನ್ನ ತರುತ್ತೆ. ಯಾಕಂದ್ರೆ ಇಲ್ಲಿ ಮಿಸೈಲ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಕೂಡ ಹಲವು ಅಪ್ರೂವಲ್ ಸಿಕ್ಕಿದ್ದಾವೆ. ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಈ ಅಪ್ಡೇಟ್ ಕೂಡ ಇವತ್ತು ಬಂತು. ಬಟ್ ಎಲ್ಲ ಷೇರುಗಳಿಗೆ ಏನು ಪಾಸಿಟಿವ್ ಸುದ್ದಿ ಬರಲಿಲ್ಲ. ಎಸ್ಪೆಷಲಿ ಕೆಲವು ಕಂಪನಿಗಳಿಗಂತ ಇದು ಒಳ್ಳೆ ಸುದ್ದಿ. ಎಸ್ಪೆಷಲಿ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತದ್ದು, ಇಮಿಡಿಯೇಟ್ಲಿ ಅಲ್ಲ. ಯಾಕಂದ್ರೆ ಕೆಲವರು ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. 79,000 ಕೋಟಿ ಅಪ್ರೂವಲ್ ಸಿಕ್ತು, ಬಟ್ ಸ್ಟಿಲ್ ಸ್ಟಾಕ್ ಗಳಲ್ಲಿ ಮೂವ್ಮೆಂಟ್ ಇಲ್ಲ ಅಂತ. ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನು ತರುವಂತ. ಕೆಲವು ಸಲ ರಿಯಾಕ್ಷನ್ ಬರುತ್ತೆ, ಕೆಲವು ಸಲ ಬರಲ್ಲ. ಅದಕ್ಕಾಗಿನೇ ಫ್ಯೂಚರ್ ನೋಡಬೇಕು ನಾವು, ಕರೆಂಟ್ ಪರಿಸ್ಥಿತಿ ಅನ್ನಲ್ಲ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಗುರುಗ್ರಾಮ್ ಫ್ಲಾಟ್ ಡಿಡಂಟ್ ಎಕ್ಸಿಸ್ಟ್ ಸೋಲ್ಡ್ ಫಾರ್ ₹12 crore. ನೋಡಬಹುದು, ಗುರುಗ್ರಾಮ್ ಅಲ್ಲಿ ಒಂದು ಫ್ಲಾಟ್ ಅಂದ್ರೆ ಇಲ್ದೇ ಇರೋ ಫ್ಲಾಟ್ ಅನ್ನ 12 ಕೋಟಿಗೆ ಸೇಲ್ ಮಾಡಿದ್ದಾರೆ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡೋ ಮೂಲಕ ಇಲ್ದೇ ಇರೋ ಫ್ಲಾಟ್ ಗೆ 12 ಕೋಟಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ಸುಮಾರು 200 ಕೋಟಿ ಪ್ರಾಪರ್ಟಿ ಸ್ಕ್ಯಾಮ್ ಅನ್ನು ಡೆಲ್ಲಿ ಪೊಲೀಸ್ ಐಡೆಂಟಿಫೈ ಮಾಡಿದ್ದಾರೆ. ಇವರು 12 ಕೋಟಿನ RTGS ನೆಫ್ಟ್ ಮೂಲಕ ಟ್ರಾನ್ಸ್ಫರ್ ಮಾಡಿದ್ದಾರೆ. ಡೌಟ್ ಬಂದ ಮೇಲೆ ನೋಡಿದ್ರೆ ಅಲ್ಲಿ ಎಕ್ಸಿಸ್ಟೆನ್ಸ್ ಇಲ್ಲ, ಎಲ್ಲಾನು ಕೂಡ ಫೇಕ್ ಡಾಕ್ಯುಮೆಂಟ್ ಆಗಿದೆ. ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಜನ. ಯಾಕಂದ್ರೆ ಹಾರ್ಡ್ ಅರ್ನ್ ಮನಿ ಈಗಂತೂ ಫ್ರಾಡ್ಸ್ಟರ್ಸ್ ಎಲ್ಲಾ ಕಡೆ ಕಾಯ್ತಾ ಇರ್ತಾರೆ ಇಂತಹ ಸಂದರ್ಭಕ್ಕೆ. ಇನ್ನು ಇವತ್ತು ರೈಲ್ವೆ ಶೇರ್ಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಲಾಸ್ಟ್ 5 ಸೆಷನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು. ಇವತ್ತು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಶಾರ್ಟ್ ಟರ್ಮರ್ಸ್ ಬಂದದನ್ನ ತಗೊಂಡು ಎಕ್ಸಿಟ್ ಆಗ್ತಾರೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿರೋದು ಇವತ್ತು. ಖಂಡಿತ ಅದಕ್ಕಾಗಿ ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇದೇನು ಹೊಸದಲ್ಲ, ನೀವು ಕೂಡ ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ಇರೋರು ನೋಡಿದ್ದೀರಿ. ಒಳ್ಳೆ ರ್ಯಾಲಿ ನಂತರ ಒಂದಷ್ಟು ಕರೆಕ್ಷನ್ ಬರುತ್ತೆ, ನಂತರ ಇವತ್ತಲ್ಲ ನಾಳೆ ಮತ್ತೆ ಕೂಡ ಅಪ್ ಆಗ್ತವೆ. ಅದು ನಾರ್ಮಲ್ ಪರ್ಫಾರ್ಮೆನ್ಸ್. ಎಸ್ಪೆಷಲಿ ಈಗ ಬಜೆಟ್ ವರ್ಗು ಈ ಎಲ್ಲಾ ಶೇರ್ಗಳು ಫೋಕಸ್ ಅಲ್ಲಿ ಇರ್ತವೆ. ಇವತ್ತಿನ ಪ್ರಾಫಿಟ್ ಬುಕಿಂಗ್ ನೋಡಿ ಭಯ ಪಡುವಂತದ್ದೇನಿಲ್ಲ ನನ್ನ ಪ್ರಕಾರ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ
ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.